ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಈಗ ಒಂದಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರು ಇಂತಹ ಘಟನೆಯನ್ನು ನಡೆಸಿದ್ದಾರೆ. ಇಬ್ಬರು ನಾಯಕರು ಒಂದಾಗಿದ್ದಕ್ಕೆ ಕಾಂಗ್ರೆಸ್ನವರು ಈ ರೀತಿ ಮಾಡಿದ್ದಾರೆ. ಬಳ್ಳಾರಿ ಮೈಸೂರಿನಲ್ಲಿ ಸಮಾವೇಶ ಮಾಡ್ತೀವಿ. ಜನವರಿ 17ರಂದು ಬಳ್ಳಾರಿ, 31ರಂದು ಮೈಸೂರಿನಲ್ಲಿ ಸಮಾವೇಶ ಮಾಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ವಿರುದ್ಧ ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡ್ತೀವಿ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಇನ್ನೆರಡು ವರ್ಷ ಇದೆ. ಈಗ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಲ್ಲ ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಆ ಹೊಟ್ಟೆವರಿಯಿಂದ ಈಗ ಫ್ಲೆಕ್ಸನ್ನು ತಂದು ಯಾರೋ ಅವರ MLA ಮನೆ ಇರೋದು ಇಲ್ಲಿಂದ ಅಲ್ಲಿಗೆ 4 ಕಿಲೋಮೀಟರ್ ದೂರ. ಜನಾರ್ದನ್ ರೆಡ್ಡಿ ಮನೆಗೂ ಅವ್ರಿಗೂ 4 ಕಿಲೋಮೀಟರ್ ದೂರದಲ್ಲಿದೆ ಅವ್ರ ಮನೆ. ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿ ಬಂದು ಫ್ಲೆಕ್ಸ್ ಹಾಕಾಕ್ಬೇಕು. ಅವರು ಖ್ಯಾತೆ ಕೇಳಬೇಕು ಅಂತಾನೆ ಬಂದು ಹಾಕಿದ್ದಾರೆ. ಗುಂಡಾರಿದೆ ಅಲ್ಲ, 7-8 ಗುಂಡು. ಮೊದ್ಲೇನು ಹೇಳಿದ್ರು ಕಾಂಗ್ರೆಸ್ ಅವರು, ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಏನು ಹೇಳಿದ್ರು, ಬಂದೂಕನೂ ಕಾಂಗ್ರೆಸ್ಸೇ, ಒಡೆದವನು ಕಾಂಗ್ರೆಸ್ಸೇ, ಬುಲೆಟ್ಟು ಕಾಂಗ್ರೆಸ್ಸೇ, ಸತ್ತೋನು ಕಾಂಗ್ರೆಸ್ಸೇ. ಯಾರಿಗೋಸ್ಕರ ರೆಡಿ ಮಾಡಿದ್ದೀರಾ ಬುಲೆಟ್ನ? ಡೈರೆಕ್ಟಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬುಲೆಟ್ ಹಾರಿಸ್ತಾ ಇರೋದು ನೀವೇ ತೋರಿಸಿದ್ದೀರಲ್ಲ, ಎಲ್ಲ ಮಾಧ್ಯಮದವರು. ಆ ವಿಚಾರದಲ್ಲಿ ಮಾಧ್ಯಮದವರೇ ಪ್ರಮುಖ ಪಾತ್ರ ಅಂತ ಅನಿಸ್ತತೆ. ಎಲ್ಲ ಸಾಕ್ಷಿಗಳು ಮಾಧ್ಯಮದಲ್ಲೇ ಬಂತು, ಫಸ್ಟ್ ಡೇನೇ ಬಂದ್ಬಿಡ್ತು. ಆದರೂ ಸರ್ಕಾರ ತನಿಖೆ ಅಂತ 1 ವಾರ ಆದಮೇಲೆ ಬುಲೆಟ್ ಹಾರಿದ್ರ ಬಗ್ಗೆ ಹೇಳ್ತಾರೆ.